ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ನಲ್ಲಿ ನಮಗೆ ಬರುವ ಆಪ್ಷನ್ Ctrl+C ಇವತ್ತು ನೋಡುವುದಾದರೆ, ಆ Ctrl+C ಎಂಬ ಆಯ್ಕೆಯು ಯಾವುದಾದ್ರೂ ಒಂದು ವಿಷಯವನ್ನು ಕಾಪಿ ಮಾಡುವುದು, ಅಂದರೆ ಹಾಗೆಯೇ ಅದನ್ನು ಮರುಮುದ್ರಿಸುವುದು ಆಗಿದೆ. ಪ್ರಿಯರಾದ ದೇವ ಮಕ್ಕಳೇ, ನಾವು ಕಂಪ್ಯೂಟರ್ನಲ್ಲಿ ಇದನ್ನು ನಮಗೆ ಬೇಕಾದ ವಿಷಯಗಳು, ವಸ್ತುಗಳು, ಹಾಡುಗಳು, ಸಂಗತಿಗಳನ್ನು ಕಾಪಿ ಮಾಡುವುದಕ್ಕೋಸ್ಕರ ಈ ಆಪ್ಷನನ್ನು ಬಳಸುತ್ತೇವೆ. ಈ ಕಾಪಿ ಮಾಡುವುದು ಒಂದು ರೀತಿಯಲ್ಲಿ ಎರಡು ಅರ್ಥವನ್ನು ಕೊಡುತ್ತದೆ. ಒಂದು ಒಳ್ಳೆಯದು ಆಗಿರುತ್ತದೆ, ಇನ್ನೊಂದು ಕೆಟ್ಟದ್ದು ಆಗಿರುತ್ತದೆ. ಪರೀಕ್ಷೆಯಲ್ಲಿ ಮಕ್ಕಳು ಕಾಪಿ ಹೊಡೆಯುವುದು ಕೆಟ್ಟದ್ದಾಗಿದ್ದರೆ, ಜೀವನದಲ್ಲಿ ಅನೇಕ ಆದರ್ಶ ವ್ಯಕ್ತಿಗಳನ್ನು, ಅವರ ತತ್ವಗಳನ್ನು ಪಾಲಿಸುವುದು ಒಳ್ಳೆಯ ರೀತಿಯಾದ ಕಾಪಿಯಾಗಿದೆ. ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಸೊಲೊಮೋನನ ಆಳ್ವಿಕೆಯ ನಂತರ ಅವನ ಮಗನಾದ ರೆಹಬ್ಬಾಮನ ಕಾಲದಲ್ಲಿ ಇಸ್ರಾಯೇಲ್ ಕುಲವು ಎರಡು ರಾಜ್ಯಗಳಾಗಿ, ಅಂದರೆ ಯೆರೊಬ್ಬಾಮನ ರಾಜ್ಯವಾಗಿ ವಿಂಗಡವಾಗಿ ಅವನು ಪಾಪಕ್ಕೆ ಪ್ರೇರೇಪಿಸುತ್ತಾನೆ, ವಿಗ್ರಹಾರಾಧನೆಗಳ ಮೊರೆ ಹೋಗುತ್ತಾನೆ. ಅವನ ಮಗನು ಕೂಡ ಅದೇ ಅವನ ತಂದೆಯ ಮಾರ್ಗವನ್ನು ಕಾಪಿ ಮಾಡಿ ತನ್ನ ರಾಜ್ಯದ ಮೇಲೆ ಶಾಪವನ್ನು, ಅಳಿವನ್ನು, ನಾಶನವನ್ನು ಬರಮಾಡಿಕೊಳ್ಳುತ್ತಾನೆ ಎಂಬುದಾಗಿ ನೋಡಬಹುದು. ಆದರೆ ಪ್ರಿಯರಾದ ದೇವ ಮಕ್ಕಳೇ, ನಮ್ಮೆಲ್ಲರಿಗೂ ಒಬ್ಬನೇ ಸೂಪರ್ ಹೀರೋ ಅಥವಾ ಮಾಡೆಲ್ ಸ್ಟಾರ್ ಆಗಿ ಯೇಸು ಕ್ರಿಸ್ತನು ಇದ್ದಾನೆ. ಆತನನ್ನು ಅನುಸರಿಸುವಾಗ ಆತನು ಇಂದು ಹೇಗೆ ಪರಲೋಕದ ಸೌಭಾಗ್ಯವನ್ನು ಹೊಂದಿಕೊಂಡಿದ್ದಾನೋ ಆ ಸೌಭಾಗ್ಯವನ್ನು ಒಂದು ದಿನ ನಾವು ಕೂಡ ಹೊಂದಿಕೊಳ್ಳಬಹುದು. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 3 ಯೋಹಾನ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆ ನಡತೆಯನ್ನು ಅನುಸರಿಸು, ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳು, ಯೇಸು ಕ್ರಿಸ್ತನಾದ ಮಕ್ಕಳಾದ ನಾವು ಒಳ್ಳೆಯದನ್ನು ಮಾಡಿ ಅದರ ಮೂಲಕ ಒಳ್ಳೆಯ ಆಶೀರ್ವಾದವನ್ನು ಪಡೆದು ಆತನ ನಾಮವನ್ನು ಮಹಿಮೆಪಡಿಸೋಣ. ಒಳ್ಳೆಯದನ್ನು ನಾವು ಕಾಪಿ ಮಾಡೋಣ, ಯೇಸುವನ್ನು ಕಾಪಿ ಮಾಡೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.